ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಒಂದು ಕ್ರಾಲ್ ಲಾರಿ ಅಂದರೆ ಕೇಜ್ ಲಾರಿ ಬಂದಿದೆ. ನೆನ್ನೆ ಇರಲಿಲ್ಲ. ನೆನ್ನೆ ಯಶಸ್ವಿಯಾಗಿ ಭುವನೇಶ್ವರಿಯಾನೆಗೆ ರೀಪ್ಲೇಸ್ ಮಾಡಿದ್ರು. ನಮ್ಮ ಇಂಡಿಯನ್ ರೇಡಿಯೋ ಕಲರ್ ಹಾಕಿದ್ದಾರೆ ಅದಕ್ಕೆ. ಇವತ್ತೆಲ್ಲ ರೆಡಿ ಆಗ್ತಾಯಿದ್ದಾರೆ ಕಾರ್ಯಾಚರಣೆಗೆ ಬೆಳಗ್ಗೆನೆ. ಮೊದಲು ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹಿಂದ್ಗಡೆ ಬಿಕ್ಕೋಡ್ ಕ್ಯಾಂಪಲ್ಲಿ ಕ್ಯಾಂಪ್ ಮಾಡ್ತಿದ್ರು. ಇವಾಗ ಚೇಂಜ್ ಮಾಡಿದ್ದಾರೆ. ಇದು ತುಂಬ ದೊಡ್ಡ ಜಾಗ, ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಈಶ್ವರ, ನಮ್ಮ ಅಜ್ಜಯ್ಯ, ಬನ್ನಿ ಹಂಗೆ ನಮ್ಮ ಏಕಲವ್ಯ, ಧನಂಜಯ, ಲಕ್ಷ್ಮಣ ಹತ್ರ ಹೋಗೋದ. ನೆನೆ ಮಳೇಲಿ ನೆಂದು ವಾಯ್ಸೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಪಾಪ ನೆನೆ ನಮ್ಮ ಅಧಿಕಾರಿಗಳು ಅಷ್ಟೇ, ಎಲ್ಲರೂ ಸ್ಟಾಫು ಮಳೆಯಲ್ಲಿ ನಿಂತ್ಕೊಂಡೇ ಫುಲ್ಲು ಜೋರು ಮಳೆ, ಒಳ್ಳೆ ಬಿಡ್ದಂಗೆ ಕಾರ್ಯಾಚರಣೆ ಯಶಸ್ವಿ ಮಾಡಿಕೊಟ್ರು. ಏನಪ್ಪ ಈಶ್ವರ, ಈ ಸತಿ ದಸರಾಗೆ ಬರ್ತೀಯಾ ನೀನು? ಒಂದು ಸತಿ ಬಂದಿದ್ದೆ, ಈ ವರ್ಷನೂ ಬಾ. ಒಳ್ಳೆ ಅಗ್ರೆಸಿವ್ ಆಗಿರೋನೆ. ನೋಡಿ, ನೈಟೆಲ್ಲ ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಸೊಳ್ಳೆಗಳು ಏನೂ ಬರಬಾರ್ದು ಅಂತ ಚಳಿಗೆ. ಓ ಅಜ್ಜಯ್ಯ, ಅಜ್ಜಯ್ಯ ಆನೆನ ಸುಮಾರು ಜನ ನೋಡಿರಲ್ಲ, ಕಾರ್ಯಾಚರಣೆಗಳಲ್ಲಿ ನೋಡ್ಬೋದು. ಅವ್ನ ಫಿಸಿಕ್ ನೋಡಿ, ಅವ್ನ ಹೈಟು, ಆಮೇಲೆ ಬೆನ್ನು ನೋಡಿ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತ. ನಮ್ಮ ಸೇಮು ಏನು ಬಲರಾಮ, ಅರ್ಜುನ ಏನು ಫುಲ್ ಫ್ಲ್ಯಾಟ್ ಬೆನ್ನಿತ್ತು, ಅದೇ ಥರ ಒಂದು ಇರೋ ಆನೆ. ಸಖತ್ತಾಗಿದ್ದಾನೆ. ಆದರೆ ದಂತ ಒಂದೇ ಕ್ರಾಸ್ ಇರೋದು, ಅದನ್ನು ಕರೆಕ್ಟ್ ಮಾಡಿಬಿಟ್ರೆ ಇವನು ನಮ್ಮ ಸುಗ್ರೀವ, ಧನಂಜಯ ಥರ ಒಂದು ಒಳ್ಳೆ ಕುಮ್ಕಿ ಆನೆ ಆಗ್ತಾನೆ. ಕುಮ್ಕಿ ಆನೆ ಆಲ್ರೆಡಿ ಇವನು ಎಲ್ಲ ಮುಖ ಕೊಟ್ಟು ನಿಲ್ತಾನೆ, ಕಾಡಾನೆಗಳಿಗೆ ಎದ್ರಲ್ಲ. ಇವನು ಸಹ ನಮ್ಮ ಮೈಸೂರು ದಸರಾದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದು ಒಳ್ಳೆ ಫಿಸಿಕ್ ಇರೋಂಥ ಆನೆ. ಸುಮಾರು ಒಂದು 5,500 kg ಬರ್ಬೋದು ನಮ್ಮ ಅಜ್ಜಯ್ಯ. ನೋಡಿ, ಈಶ್ವರ 2019ರಲ್ಲಿ ಒಂದು ಸತಿ ದಸರಾ ಮಾಡಿಕೊಟ್ಟಿದ್ದ. ಇವನ್ ಫಿಸಿಕ್ಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವನ್ ದಂತಾನೇ ಇವನಿಗೆ ಒಂಥರ ಟೆರರ್ ಲುಕ್ಕು. ಟ್ವಿನ್ಸ್ ಅಂತಲೇ ಕರಿಬೋದು ನಮ್ಮ ಲಕ್ಷ್ಮಣ ಮತ್ತು ಈಶ್ವರನ. ಇವನ ಏಜ್ ಬಂದು ಸುಮಾರು ಒಂದು 45ರಿಂದ 50 ಇರ್ಬೋದು. ಡಿಪಾರ್ಟ್ಮೆಂಟಿಂದ 55 ಅಂತ ಕೊಟ್ಟಿದ್ದಾರೆ. ಇವನು ಸಹ ನಮ್ಮ ಶ್ರೀಕಂಠನ್ ಜೊತೆನೇ ಹಿಡ್ದಂತಾನೆ. ನಮ್ಮ ಕ್ಯಾಪ್ಟನ್ ಪ್ರಶಾಂತ ರೆಡಿ ಆಗ್ತಾಯಿದ್ದೀನಿ ಇವತ್ತಿನ ಒಂದು ಕಾರ್ಯಾಚರಣೆಗೆ. ಎಲ್ಲ ನೋಡಿ, ಕುಸರೆ ಕಟ್ತಾ ಇದ್ದಾರೆ. ನಮ್ಮ ಭಾಸ್ಕರ್ ಮತ್ತು ಹಿದಾಯತ್ ಅವರು. ಕೂಲ್ ಆ್ಯಂಡ್ ಕ್ಯಾಮ್ ಪ್ರಶಾಂತ. ನೋಡಿ, ನಮ್ಮ ಮಾವುತರುಗಳು, ಸ್ಟಾಫ್ಗಳದು ಲೈಫ್ ಸ್ಟೈಲು. ಇಲ್ಲೇ ಟೆಂಟ್ ಹಾಕಿ, ಪೆಂಡಾಲ್ ಕೆಳಗಡೆ ಒಂದು ಟೆಂಟ್ ಹಾಕಿ, ಇಲ್ಲೇ ಅಲ್ಟು. ತುಂಬ ಕಷ್ಟ ಇದೆ ಇದು ನೋಡಿ. ಫಾರೆಸ್ಟ್ ಹಿಂದ್ಗಡೆ, ಇದೆಲ್ಲ ಫಾರೆಸ್ಟ್ ಏರಿಯಾ ಅಂತ. ಹಿಂದ್ಗಡೆ ಫುಲ್ ಎಚ್ಚರಿಕೆಯಿಂದನೇ ಇರಬೇಕು ನೈಟೆಲ್ಲ. ನಮ್ಮ ಸೂಪರ್ ಸ್ಟಾರ್ ಏಕಲವ್ಯ ಆ ಕಡೆ ಹಿಂದೆ ತಿರ್ಕೊಂಬಿಟ್ಟವನೆ. ನಮ್ಮ ಲಕ್ಷ್ಮಣ ಕೂಡ ಇಲ್ಲೇ ಇದ್ದಾನೆ. ಇವನು ಸಹ ಈ ಸತಿ ದಸರಾಗೆ ಬರೋದ್ರಲ್ಲಿ ಒಂದು ಲಿಸ್ಟಲ್ಲಿದ್ದಾನೆ. ಏನು ಒಂದು ಲಿಸ್ಟ್ ಇರುತ್ತೆ, ಒಂದು 20 ಆನೆಗಳದ್ದು, ಅದರಲ್ಲಿ ಇವನು ಕೂಡ ಇದ್ದಾನೆ. ಇವನು ಕೂಡ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹತ್ರ ಹೋಗಿ ನೋಡೋಣ.
ನಮ್ಮ ಗಣೇಶ ಆನೆ, ಲಕ್ಷ್ಮಣ, ಈಶ್ವರ, ಶ್ರೀರಾಮ, ಪಾರ್ಥಸಾರಥಿ, ಆಮೇಲೆ ನಮ್ಮ ಮಾಸ್ತಿ, ಇದೆಲ್ಲ ಒಂದು ಲಿಸ್ಟಲ್ಲಿರುವಂಥ ಆನೆಗಳು. ನೋಡೋಣ ಯಾವ್ಯಾವ ಆನೆ ಬರ್ಬೋದು ನಮ್ಮ ಮೈಸೂರು ದಸರಾಗೆ ಅಂತ. ಆದರೆ ನಮಗೆ ಒಂದು ತುಂಬ ಆಸೆ, ಲಕ್ಷ್ಮಣ ಮತ್ತು ಈಶ್ವರ ಬರಬೇಕು ದಸರಾಗೆ. ನೋಡಿ ಲಕ್ಷ್ಮಣಂಗೆ ನೋಡ್ಕೊಬಂದ್ವಿ, ತಿರುಗ್ದ ಏಕಲವ್ಯ ಈ ಕಡೆ. ಧನಂಜಯನ ಆ ಕಡೆ ಹಿಂದ್ಗಡೆ ಕಟ್ಬಿಟ್ಟಿದ್ದಾರೆ. ನೋಡೋಣ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡೋಣ. ನಮ್ಮ ಅರಮನೆ ನಿಶಾನೆ ಆನೆ ಏಕಲವ್ಯ. ನಮ್ಮ ಧನಂಜಯ ಸಖತ್ತಾಗಿದ್ದಾನೆ. ಒಳ್ಳೆ ನಮ್ಮ ಸೇಮ್ ಏನು ಅರ್ಜುನ ಕಾಣ್ತಾ ಇತ್ತು ಅದೇ ಥರ ಕಾಣ್ತಾನೆ. ದಂತ ಆಗಿರ್ಬೋದು, ಲಕ್ಷಣ, ಹೈಟು, ಫಿಸಿಕ್ಕು. ಇವನೊಬ್ಬನ ಹಿಂದೆ ಕಟ್ಬಿಟ್ಟಿದ್ದಾರೆ ಇಲ್ಲಿ. ನಮ್ಮ ಈ ಸತಿನೂ ನಿಶಾನೆ ಆನೆ ಆಗ್ಬೋದು ನಮ್ಮ ಮೈಸೂರು ದಸರಾದಲ್ಲಿ. ಈಗ ಆಲ್ರೆಡಿ 2 ವರ್ಷ ನಮ್ಮ ಮೈಸೂರು ದಸರಾದಲ್ಲಿ ನಿಶಾನೆ ಆನೆ ಕೆಲಸ ಮಾಡಿದ್ದಾನೆ ಧನಂಜಯ. ಹಾಗೆ ಮೊದಲು ಬಂದಾಗ ಪಟ್ಟದಾನೆಯಾಗಿ ಕೆಲಸ ಮಾಡ್ತಿದ್ದ. ಸುಮಾರು ಕಾರ್ಯಾಚರಣೆಯಲ್ಲೂ ಕೂಡ ಯಶಸ್ವಿಯಾಗಿ ಭಾಗವಹಿಸಿದ್ದಾನೆ. ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಏನಾದರೂ ರೇಡಿಯೋ ಕಾಲರಿಂಗ್ ಇಲ್ಲದೆ ಒಂದು ಗಂಡು ಕಾಡಾನೆನ ಹಿಡಿದ್ರೆ ಅದು ತುಂಬ ಸ್ಟ್ರಾಂಗ್ ಇದೆ ಅಂತಲ್ಲ, ಅಗಸ್ತ್ಯ ಅಂತ ಕರೀತಿದ್ದಾರೆ ಅದನ್ನ. ಒಂದೊಳ್ಳೆ ಕಾರ್ಯಾಚರಣೆ. ರೇಡಿಯೋ ಕಲರ್ ಹಾಕಿ ಅದನ್ನೂ ಬೇರೆ ಕಡೆ ಬಿಡಲಿ, ಕ್ಯಾಂಪಿಗೆ ಬೇಡ ಅಂತ ನಮ್ಮ ಆಸೆ. ಒಳ್ಳೆಯದಾಗಲಿ, ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.